ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಗದ್ದೆ ಪೈರು ಉಣಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಎಲ್ಲ ಪೈರು ಕಿತ್ತಿದ್ದೇ ಆಯಿತು. ಇವತ್ತು ಉಣಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಟೋಟಲ್ ಅಮ್ಮನೂ ಸೇರಿ 8 ಜನ ಬಂದಿದ್ದಾರೆ. ಅವ್ರು ಉಣ್ತಾ ಇದ್ರೆ ನನಗಂತೂ ಖುಷಿ ಆಗ್ತಾಯಿತ್ತು. ನಂಗೆ ಅಷ್ಟೊಂದು ಸ್ಪೀಡಾಗಿ ಉಣ್ಣೋಕ್ಕೆ ಬರಲ್ಲ, ನಿಧಾನಕ್ಕೆ ಉಣ್ತೀನಿ ಅಷ್ಟೇ. ನಿನ್ನೆ ವಿಜಯ್ ಅವರು ಒಂದು ಸ್ವಲ್ಪ ಪೈರನ್ನ ಶಿಫ್ಟ್ ಮಾಡಿದ್ರು. ಆ ಕಡೆ ಗದ್ದೆಯಿಂದ ಈ ಕಡೆ ಗದ್ದೆಗೆ ಒಂದು 4-5 ಗದ್ದೆ ದಾಟಿ ಬರಬೇಕಾಗುತ್ತೆ. ಇನ್ನೂ ಸ್ವಲ್ಪ ಸಾಲ್ಟೇಜ್ ಬಂತು, ಅದನ್ನೆಲ್ಲ ನಾನೇ ತೊಗೊಬಂದು ಕೊಟ್ಕೊಂಡು ಗೊಬ್ಬರ ಚೆಲ್ಕೊಂಡೆ ನಾನು ಅಷ್ಟೇ. ಅಷ್ಟರಲ್ಲೇ ಫುಲ್ ಟೈಮೆಲ್ಲ ಆಗೋಯ್ತು. ಗದ್ದೆಯಲ್ಲಿ ಕೆಲಸ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಆದರೆ ಇವರೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿರೋದ್ರಿಂದ ಕೆಲಸ ಯಾವ ರೀತಿ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಗಿಬಿಡುತ್ತೆ. ಗದ್ದೆ ಕೆಲಸ ಅಂತಂದ್ರೆ ಒಂದು ಖುಷಿ ಮಾಡೋಕ್ಕೆ. ನಮಗೆ ತುಂಬ ಕಾಮಿಡಿ ಮಾಡ್ಕೊಂಡಿರ್ತಾರೆ. ಡ್ಯಾನ್ಸ್ಗಳಾಡೋದಿರ್ಬೋದು, ಹಾಡುಗಳಾಡೋದಿರ್ಬೋದು ಎಲ್ಲ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಉಣ್ತಾ ಇರ್ತಾರೆ. ಹಂಗಂತ ಟೈಮ್ ಪಾಸ್ ಅಂತೂ ಯಾರೂ ಮಾಡಲ್ಲ. ನಿಜವಾಗ್ಲೂ ತುಂಬ ಸಿನ್ಸಿಯರಾಗಿ ಓದಿದ್ರು. ಬೇಗನೆ ಆಗೋಯ್ತು. ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಬೇಗ ಆಗುತ್ತೆ ಅಂತ. ಬೇಗನೆ ಆಯಿತು. ನಮ್ಮದು ಟೋಟಲ್ಲು ಗದ್ದೆ ಬಂದ್ಬಿಟ್ಟು 2 ಎಕರೆ ಇದೆ. ಅದರಲ್ಲಿ 1 ಎಕರೆ ಮಾತ್ರ ನಮ್ಮದು ಸ್ವಂತ ಗದ್ದೆ. ಇನ್ನೊಂದು ಎಕರೆ ದೇವಸ್ಥಾನದ್ದು. ದೇವಸ್ಥಾನಕ್ಕೆ ಚೆನ್ನಾಗಿ ಬೆಳೆ ಆದರೆ 120 kg ಕೊಡ್ತೀವಿ. ಸ್ವಲ್ಪ ಸಾಧಾರಣವಾಗಾದರೆ 100 kg ಕೊಡ್ತೀವಿ ಅಷ್ಟೇ. ಅವರೇನು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಇದುವರೆಗೂ ಯಾವತ್ತೂ ಕೇಳಲಿಲ್ಲ. ನಮ್ಮ ಪ್ರೀತಿ ಅಷ್ಟೇ. ಅದು ಎಷ್ಟು ಕೊಟ್ಟರು ಕೊಡ್ಬೋದು. ಅವ್ರು ಇಷ್ಟೇ ಕೊಡಬೇಕು ಅಂತ ಕೇಳೋದಿಲ್ಲ. ನಾವು ದೇವಸ್ಥಾನಕ್ಕೆ ಅನ್ನೋದಕ್ಕೋಸ್ಕರ 100 kg ಅಥವಾ 120 kg ಕೊಟ್ಬಿಡ್ತೀವಿ. ಹೋದ ವರ್ಷ ನಮ್ಮದು ತುಂಬ ಚೆನ್ನಾಗಾಗಿತ್ತು ಬೆಳೆ. ಮಳೆ ಕಮ್ಮಿ ಇದ್ರೂ ಬೆಳೆ ಚೆನ್ನಾಗಾಗಿತ್ತು. ಭತ್ತನೂ ಪರವಾಗಿಲ್ಲ ಚೆನ್ನಾಗಿ ಸಿಕ್ಕಿತ್ತು ನಮಗೆ. ಅಷ್ಟು ಸಿಕ್ಬಿಟ್ರೆ ನಮಗೆ ಖುಷಿ. ಮತ್ತು ಈ ವರ್ಷ ಎಷ್ಟಾಗುತ್ತೆ ಏನು, ಮತ್ತು ನಾವು ಏನೇನು ಕೆಲಸ ಮಾಡ್ತೀವಿ ಗದ್ದೆಯಲ್ಲಿ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಫಾಸ್ಟಾಗಿ ಉಣ್ತಾರೆ ಅಂತ ಅಂದ್ಬಿಟ್ಟು. ನನಗೂ ಆ ಥರ ಉಣ್ಬೇಕು ಅಂತ ಆಸೆ, ಆದರೆ ನನಗೆ ಅಷ್ಟು ಫಾಸ್ಟಾಗಿ ಇಡೋಕ್ಕೆ ಬರೋಲ್ಲ. ಅದನ್ನೇ ಸ್ವಲ್ಪ ನಿಧಾನಕ್ಕೆ ಇಡ್ತೀನಿ ಅಷ್ಟೇ. ಒಂದು ಗದ್ದೆಗೆ ಆಗಷ್ಟು ವಿಜಯ್ ಎಲ್ಲ ಶಿಫ್ಟ್ ಮಾಡಿದರು. ಮಿಕ್ಕಿದೆಲ್ಲ ನಾನೇ ಎಲ್ಲ ಚೆಲ್ಕೊಂಡೆ, ಗೊಬ್ಬರ ಚೆಲ್ಕೊಂಡು ಮತ್ತು ಪೈರು ಶಿಫ್ಟ್ ಮಾಡಿಕೊಂಡೆ. ಅವತ್ತು ತುಂಬ ಟಯರ್ಡ್ ಆಗೋಯಿತು. ಗದ್ದೆಯಲ್ಲಿ ಏನಾದರೂ ಕೆಲಸ ಇದೆ ಅಂತಂದರೆ ಆವತ್ತು ನಮಗೆ ಫುಲ್ ಟಯರ್ಡೇ ಆಗೋಗುತ್ತೆ. ಏಕೆ ಅಂತಂದರೆ ಮನೆಯಲ್ಲೂ ಕೆಲಸ ನೋಡಬೇಕಾಗುತ್ತೆ. ಮತ್ತು ಹಸುಗಳು, ಕುರಿಗಳು ಮತ್ತು ಚಿಟ್ಟೆನೂ ನೋಡಬೇಕಾಗುತ್ತೆ. ತುಂಬ ರಿಸ್ಕ್ ಅನಿಸ್ಬಿಡುತ್ತೆ ಆ ಟೈಮಲ್ಲಿ. ಆದ್ರೂ ಒಂದೊಂದು 3 days 4 days ಅಷ್ಟೇ ಅಲ್ವಾ. ಮತ್ತು ಕಟಾವು ಮಾಡಬೇಕಾದ್ರೆ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಅಷ್ಟು ಬಿಟ್ಟರೆ ಏನು ಪರವಾಗಿಲ್ಲ ಅನ್ನೋದಕ್ಕೋಸ್ಕರ ನಾವು ಗದ್ದೆನ ಬಿಡದೆ ಮಾಡ್ತಾಯಿದ್ದೀವಿ. ಇವತ್ತು ಅಡುಗೆ ಮಾಡೋಕ್ಕೆ ಆಗಲಿಲ್ಲ. ವರ್ಷ ಅಮ್ಮ ನಾನು ಹೇಗೋ ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ವಿ. ಒಬ್ಬರು ಗದ್ದೆಯಲ್ಲಿದ್ದರೆ ಒಬ್ಬರು ಅಡುಗೆ ಮಾಡ್ಕೊಳ್ಳೋದು, ಆ ಥರ ಬ್ಯಾಲೆನ್ಸ್ ಮಾಡ್ಕೊಳ್ತಾಯಿದ್ವಿ. ಆದರೆ ಈ ಸತಿ ಆಗಲಿಲ್ಲ. ಅದಕ್ಕೋಸ್ಕರ ಹೋಟ್ಲಲ್ಲೇ ತರಿಸ್ಬಿಟ್ಟೆ. ಹೋಟ್ಲಲ್ಲಿ ಕುಷ್ಕ ತರಿಸೋಣ ಅಂದ್ಕೊಂಡೆ, ಆದರೆ ಕುಷ್ಕ ಸಿಗಲಿಲ್ಲ. ಬರೀ ಅನ್ನ ಸಾಂಬಾರೇ ತರಿಸಿದೆ. ಸೊ ಇವತ್ತೊಂದು ದಿವಸ ಓಕೆ, ನಾಳೆ ಮಾಡ್ಕೊಳ್ಳೋಣ ಅಡುಗೆ ಅಂತೇಳ್ಬಿಟ್ಟು ಇವತ್ತು ಅನ್ನ ಸಾಂಬಾರೇ ತಿಂದ್ಕೊಂಡ್ರು ಎಲ್ಲರೂ. ಸೊ ನಾನು ಮನೇಲಿ ಹೋಗಿ ಊಟ ಮಾಡ್ಕೊಬಂದೆ. ಎಲ್ಲರದ್ದು ಊಟ ಎಲ್ಲ ಆದಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡ್ತಾರೆ. ಯಾಕೆಂದರೆ ಮತ್ತೆ ಬಕ್ಕೊಂಡು ಪೈರು ಉಣ್ಬೇಕಾಗುತ್ತಲ್ವ, ಅದಕ್ಕೋಸ್ಕರ ಒಂದು 10 ನಿಮಿಷ ರೆಸ್ಟ್ ಮಾಡ್ತಾರೆ. ಸರಿ ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಈ ಕಡೆ ಫಸ್ಟ್ ಕೂತಿದ್ದಾರಲ್ವ, ಅವರು ಹಾಡುಗಳು ತುಂಬ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಎಲ್ಲರೂ ದಣಿ ಕೊಡೋದು ಅಂತಾರೆ, ಆ ಥರ ಕೊಡ್ತಾ ಇರ್ತಾರೆ. ಅದು ಕೇಳೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲರೂ ಆಡ್ತಾ ಇದ್ದರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋದು ಮಂಚ ಅಂಥೇಳಿ. ಅವನದು ಡಿಗ್ರಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಅವನಿಗೆ ಕನ್ನಡ ಅಂದರೆ ತುಂಬ ಭಕ್ತಿ ಜಾಸ್ತಿ. ನಾನೇನಾದರೂ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅದನ್ನು ಬಂದು ಹಾಗೆ ಹೇಳ್ತಾನೆ, ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ಯಾ ಅಂತೇಳ್ಬಿಟ್ಟು. ಅವನು ಕನ್ನಡ ಲೆಕ್ಚರರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಡಿಗ್ರಿ ಮಾಡಿ ಎಷ್ಟೋ ಜನ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡಿರ್ತಾರೆ. ದಯವಿಟ್ಟು ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ದುಡಿಬೇಕು ಅನ್ನೋ ಮನಸ್ಸಿದ್ರೆ ಎಲ್ಲಿ ಬೇಕಾದರೂ ಹೋಗಿ ದುಡಿಬೋದು. ಇವಾಗ ಅವನು ಎಲ್ಲಾದರೂ ಕೆಲಸಕ್ಕೂ ಬೇಕಾದರೆ ಹೋಗ್ಬೋದಿತ್ತು. ಅವನಿಗೆ ಇಲ್ಲಿ ಅಡ್ಜಸ್ಟ್ ಆಗಿದೆ. ಸೊ ನಮಗೆಲ್ಲನೂ ಒಂದು ಹತ್ರ ಅಡ್ಜಸ್ಟ್ ಆಗೇ ಆಗುತ್ತೆ. ಅಂಥ ಕಡೆ ನೋಡಿಕೊಂಡು ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಕೆಲಸ ಮಾಡಿದ್ರೆ ಇರೋಂಥ ಮರ್ಯಾದೆ ಮನೆಯಲ್ಲಿ ಸುಮ್ಮನೆ ಇರೋರಿಗೆ ಯಾವುದೇ ಕಾರಣಕ್ಕೂ ಇರಲ್ಲ. ಎಲ್ಲರೂ ಒಂದೊಂದು ಮಾತು ಅಂತ ಇರ್ತಾರೆ. ಅದನ್ನು ನೀವು ಚಾಲೆಂಜಾಗಿ ತಗೊಂಡು ಎಲ್ಲಾದರೂ ಒಂದು ಕೆಲಸ ನೋಡಿ ಹಾಗೆ ಅಡ್ಜಸ್ಟ್ ಆಗೇ ಆಗುತ್ತೆ. ನಮಗಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ಹಾಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋದು ಅಂಬುಜಕ್ಕ ಅಂತೇಳಿ, ಅವರು ಯಾವತ್ತೂ ಗದ್ದೆ ಪೈರು ಊತಿರಲಿಲ್ಲ. ಇದೇ ಫಸ್ಟ್ ಟೈಮು ಬಂದು ಉಣ್ತಾ ಇರೋದು. ಆದರೂ ಚೆನ್ನಾಗಿ ಊತಿದ್ರು. ಅಂದರೆ ತುಂಬ ಸ್ಲೋ ಏನು ಊತಿಲ್ಲ, ಮಾಮೂಲಿಯಾಗೆ ಊತಿದ್ರು. ಎಲ್ಲರೂ ಊತೋ ಥರ ಫಸ್ಟ್ ಟೈಮ್ ಅನ್ನೋ ಥರ ಏನು ಸ್ಲೋ ಏನು ಮಾಡಲಿಲ್ಲ, ಮಾಮೂಲಿಯಾಗೆ ಊತಿದ್ರು. ಅವರು ಬರೋಷ್ಟರಲ್ಲಿ ಮತ್ತೆ ನಾನು ಪೈರೆಲ್ಲ ಅಳ್ದಿರಬೇಕು, ಇಲ್ಲಾಂತಂದರೆ ಅವ್ರು ಮತ್ತೆ ಬಂದು ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಒಬ್ಬಳೇ ಹರಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಬುಡ್ಡನ್ನು ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಎಲ್ಲ ಹರಡಿದೆ. ಬುಡ್ಡ ಇಷ್ಟೊತ್ತು ಕೆಲ್ಸಕ್ಕೆ ಹೋಗಿದ್ರು, ಕಂಬಿ ಕೆಲ್ಸಕ್ಕೆ ಹೋಗ್ತಾರೆ. ಕಂಬಿ ಕೆಲಸ ಮುಗೀತು ಅಂದ್ಬಿಟ್ಟು ಬಂದರು, ಅದಕ್ಕೋಸ್ಕರ ಕರ್ಕೊಂಡೆ. ಅವರು ಫುಲ್ ಎಂಜಾಯ್ ಮಾಡಿದ್ರು. ಯಾವ ರೀತಿ ಎಂಜಾಯ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಮುಂದೆ. ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಾಡುಗಳಾಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ರು. ರಾರ ರಕ್ಕಮ್ಮ ಸಾಂಗಿಗೆ ಡ್ಯಾನ್ಸ್ ಆಡ್ತಿದ್ದಾರೆ ನೋಡಿ, ಈಗ ಹಿಂಗೆ ಆಡ್ತಿದ್ದಾರೆ ಅಂತೇಳಿ. ಹಾಗೆ ಗದ್ದೆಯಲ್ಲಿ ಯಾವ ರೀತಿ ಸಾಂಗ್ ಆಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ 1 ನಿಮಿಷ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ, ಆಡಿಯೋ ಸಮೇತ. ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ನೀವು ಏನ್ ಚಂದಂತೀರ, ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಓಡ್ತೀರಾ, ನೀವು ಮರೆತೇ ಓಡ್ತೀರಾ. ಮಣ್ಣಲ್ಲಿ ಮಾಡಿದ ಹರಿಸಿನ ಕುಂಕುಮ ಏನ್ ಚಂದಂತೀರ, ನೀವು ಏನ್ ಚಂದಂತೀರಾ. ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಹೋಗ್ತೀರಾ, ನೀವು ಮರೆತೇ ಹೋಗ್ತೀರಾ. ಕೈನ ತಂದಿರ ಮಣ್ಣಿನ ಬಳೆಗಳು ಏನ್ ಚಂದಂತೀರಾ, ನೀವು ಏನ್ ಚಂದಂತೀರಾ. ಸೃಷ್ಟಿ ಮಾಡಿದ ದೇವರನ್ನ ಮರೆತೇ ಹೋಗ್ತೀರಾ, ನೀವು ಮರೆತೇ ಹೋಗ್ತೀರಾ. ಓಕೆ ನೋಡಿ, ಈ ರೀತಿ ಹಾಡಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರೆ ನಮಗೂ ಕೆಲಸ ಮಾಡಿದ್ವಿ ಅಂತಲೇ ಅನಿಸಲ್ಲ. ಆ ಸಾಂಗ್ ಕೇಳ್ಕೊಂಡು ಹಾಗೆ ಟೈಮ್ ಪಾಸ್ ಆಗಿ ಹೋಗುತ್ತೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಒಂದು ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.